ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ನಮ್ಮ ಅಜ್ಜಿ ಬಂದಾರಿ ಮನೆಗೆ. ಅಜ್ಜಿ ಕಡೆಯಿಂದ ನಾನು ಹಾಗಲಕಾಯಿ ಪಲ್ಯ ಮಾಡಿಸ್ಬೇಕಂತ ಕನಾತೀನಿ. ಒಟ್ಟ ಕೈ ಆಗೋದಿಲ್ಲತ್ತ ನಾ ಮಾಡತ್ತಿದ್ನಿ. ನಾವೊಂಥರ ಮಾಡಿ ತೋರಿಸ್ತೀನಿ ತಮ್ಮತ್ತಂದ್ರು. ಅದಕ್ಕೀಗ ನೋಡ್ರಿ ನಮ್ಮ ಅಜ್ಜಿ ಈಗ ಹಾಗಲಕಾಯಿ ಪಲ್ಯ ಮಾಡ್ತಾರೆ. ಹೆಂಗೆ ಮಾಡಬೇಕು? ಈಗ ನಮ್ಮವ್ವ ಹಿಂಗೆ ಮಾಡ್ತಾವೆ. ಎಲ್ಲ ತೆಳಗಿಟ್ಟು ಹಾಕಿ ಕುದಿಸಿ ಬಟ್ಟಿ ಆಗಣ ತೆಗೆದಿಟ್ಟು ಆರಾಣ ತಿಂತೇವೆ. ಮೊದಲೆಲ್ಲ ಹಾಗಲಕಾಯಿ ಹಾಕೋದನಂದ್ರೆ ಹಾಗಲಕಾಯಿ ಹಾಕೋದು, ಸಕ್ಕರೆ ಹಾಕೋದು, ಸಕ್ಕರೆ ಇಲ್ಲ ಬೆಲ್ಲ ಹಾಕು, ಏನು ಹಾಕಿ ಎರಡರೊಳಗೆ ಒಂದು. ಮತ್ತು ಜೀರಿಗೆ, ಕೊಬ್ಬರಿ ಪುಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಹುಣಸೆ ಹುಳಿ ಹಾಕಿ ಕುದಿಲಾಕಿ ಬಿಡೋದು. ಕುಟ್ಟು ಬೆಳಕ ತಣ್ಣ ಗಡಿಗೆ ತಣ್ಣಗಾಗೋದು ತೆಗಿ. ಎಲ್ಲ ಒಂದೊಂದು ಸೊಕ್ಕ ಸಾಕು. ಅದೇನು ಹಾಕಿದೆ? ಜೀರಿಗೆ ಹಾಕಿನ ಜೀರಿಗೆ ಕುಟ್ಟಿ ಹಾಕೈತೇನು? ಇದು ಆರು ತಕೊಂಡ್ಬಿಟ್ರೆ ಕೈ ಆಗಂಗಿಲ್ಲ. ನಮ್ಮವ್ವ ಮಾಡ್ತಾಳೆ. ನಿಮ್ಮ ಅವ್ವ ಮಾಡ್ತಿದ್ಲಾ? ಇವು ಮುರ್ದಿ ಮೆಣಸಿನ್ಕಾಯಿ ಅದಾವ. ನಮ್ಮದು ದಲ್ದನ್ನ ಬಕ್ಕಳು ಮಾಡ್ತಿದ್ವು. ನಿಮ್ಮದು ಕಮ್ಮದು. ಇದು ಹಾಕ್ಲಂತಂಗೆ ಕರಿಬೇವು ಹಾಕಿ ಹುಣಸೆ ಹುಳಿ ಎಣ್ಣೆನೂ ಅದ್ರಾಗೆ ಹಾಕ್ಬಿಡ್ದು. ಇದು ಅರ್ಶಿಣ ಪುಡಿ, ಉಪ್ಪು ಬಾಯಿ ತುಂಬಬೇಕು. ಕಮ್ಮಿ ಹಾಕಿದ್ರೆ ಕೈ ಆಗ್ತೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅನ್ನತ್ತೆ. ಯಾಕಂದ್ರೆ ಅದು ಗಡಿ ಹೊಸದೈತಿ. ನೀರು ಜಗ್ತೈತಿ. ಇದು ಇನ್ನೊಂದು ತುಸು ನೀರು ಹಾಕು. ಕುದಿಯೋಕ್ಕಿಂತ ಮುಂಚೆ ಇದನ್ನು ಈ ಥರ ಜಲ್ಲಿಸಿ ಇಡ್ರಿ. ಅಂದರೆ ಎಲ್ಲ ಹಾಕಿದ್ದಂಥ ಪದಾರ್ಥಗಳು ಮಿಕ್ಸ್ ಆಗ್ತಾವೆ. ನಿನ್ನ ಗಡಿಗ್ಯಾಗ ನೀರು ಇದ್ರ ಮೇಲೆ ಬಂದು ಬಾಳ ಬಳಕ 10-15 ನಿಮಿಷ ಕುದಿತೈತಿ. ನೀರು ಅಟ್ಟಿಸ್ತೈತಿ. ಇದು ಎಷ್ಟೋ ತನಕ ಕುದಿಸ್ಬೇಕಾ? ಇದು ವಾಸ ಬರ್ತೈತಿ. ಅದು ಬಟ್ಟಿ ಆದದ್ದು. ಬಟ್ಟಿ ಆದ ವಾಸ ಬರೋಣ ಬಂದ್ ಮಾಡಿಬಿಡ್ದು. ತಣ್ಣಗಾಗಣ ತೆಗಿ. ಹೆಂಗೆ ಆಗ್ತೈತಿ ನಾವು ಹೀರಿಕಾಯಿ ಪಲ್ಯದ ಗತ್ಲೆ ಹತ್ತೈತಿ ಹಾಗಲಕಾಯಿ ಪಲ್ಯ. ಒಟ್ಟ ಕೈ ಆಗೋದಿಲ್ಲ. ಕೈ ಆಗೋದು. ಒಟ್ಟ ಪೂರಾ ತಣ್ಣಗಾಗಣ ತೆಗಿದ. ನಿಜವಾಗ್ಲೂ ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಸ್ವಲ್ಪ ಕೂಡ ಕೈ ಇಲ್ಲ. ಹಿರಿಯರು ಮಾಡಿದ ಅಡುಗೆಗಳ ರುಚಿನೇ ಹಿಂಗಿರ್ತೈತೆ ಅಂತ ಅನಿಸ್ತೈತಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿರಿ. ವಿಡಿಯೋ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.